ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್ ಜಾನಕಿಯವರು ನಿಧನರಾಗಿರ್ತಕ್ಕಂಥ ಸುದ್ದಿ ಕೇಳಿ ನಮಗೆಲ್ಲರೂ ಕೂಡ ದುಃಖವಾಗಿದೆ. ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಜನಪ್ರಿಯತೆ, ಎಲ್ಲರ ಪ್ರೀತಿ, ಅಭಿಮಾನ, ಗೌರವಕ್ಕೆ ಪಾತ್ರರಾಗಿದ್ದಾರೆ. ಸುಮಾರು 17 ಭಾಷೆಗಳಲ್ಲಿ ತೆಲುಗು, ಹಿಂದಿ, ಕನ್ನಡ, ಮರಾಠಿ, ಪಂಜಾಬಿ 17 ಭಾಷೆಗಳಲ್ಲಿ 50,000 ಹಾಡುಗಳನ್ನು ಹಾಡಿರ್ತಕ್ಕಂಥ ಏಕೈಕ ನಾದಸ್ವರ ನಾಯಕಿ ಅವ್ರು ಯಾರು ಇದ್ದರೆ ಎಸ್ ಜಾನಕಿಯವರು. ಅವರಿಗೆ 4 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಏಕೈಕ ಮಹಿಳೆ ಎಸ್ ಜಾನಕಿಯವರು. ಅವರಿಗೆ ಹಲವಾರು 28-30ಕ್ಕೂ ಹೆಚ್ಚು ಪ್ರಶಸ್ತಿಗಳು ಬೇರೆ ಬೇರೆ ರಾಜ್ಯದಿಂದ ಕೂಡ ಬಂದಿವೆ. ಆ ರೀತಿಯ ನಮ್ಮ ಭಾರತ ದೇಶದ ಅತ್ಯುನ್ನತ ಚಲನಚಿತ್ರ ಹಿನ್ನೆಲೆ ಗಾಯಕಿ ಎಸ್ ಜಾನಕಿಯವರು. ನಾವು ಯಾವತ್ತೂ ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರನ್ನ, ಎಸ್ ಜಾನಕಿಯವ್ರನ್ನ ನಾವು ಯಾರೂ ಕೂಡ ಮರೆಯುವಂತಿಲ್ಲ. ಅವರ ಆತ್ಮಕ್ಕೆ ಆ ದೇವರು ಶಾಂತಿಯನ್ನು ಕೊಡಬೇಕು. ತಾಯಿ ಎಸ್ ಜಾನಕಿಯವರು. ನಾನು ಮತ್ತು ನನ್ನ ಶ್ರೀಮತಿಯವರು ಅಭಿಮಾನಿ. ಅವರ ಭಾಳಷ್ಟು ಹಾಡುಗಳನ್ನು ಕೇಳಿದ್ದೆ. ಅವರು ಎಲ್ಲ ಭಾಷೆಯಲ್ಲೂ ಕೂಡ ಹಾಡಿದ್ದಾರೆ. ವಿಚಾರ ಗೊತ್ತಾಯಿತು. ನಾವು ಅವ್ರ ದರ್ಶನವನ್ನು ಮಾಡಬೇಕು. ಅವ್ರನ್ನ ಮೈಸೂರು ನಗರದಲ್ಲಿ ಅವರ ಕುಟುಂಬದವರು ತೀರ್ಮಾನವನ್ನು ಮಾಡಿ ಅಂತ್ಯಕ್ರಿಯೆಯನ್ನು ಮಾಡೋದಾದರೆ ಸರ್ಕಾರ ಅವರಿಗೆ ಒಂದು ಸ್ಥಳವನ್ನು ನಿಗದಿ ಮಾಡಿದೆ. ಸರ್ಕಾರ ನಿಗದಿ ಮಾಡಲಿಲ್ಲ ಅಂತ ಹೇಳಿದರೆ ಅವರ ಸಂಬಂಧಿಕರು ಯಾರು 7 ವರ್ಷಗಳಿಂದ ಮೈಸೂರಿನ ಬೊಗಾದಿ ರೋಡಲ್ಲಿ ತಮ್ಮ ಜೀವನದ ಕಡೆಯ ಕ್ಷಣಗಳನ್ನು ಕಳೆದಿದ್ದಾರೆ. ಅವರು ತಮ್ಮ ಸಂಧ್ಯಾಕಾಲವನ್ನು ಕಳಲಿಕ್ಕೆ ಮೈಸೂರನ್ನು ಆಯ್ಕೆ ಮಾಡಿಕೊಂಡು ಇಲ್ಲೇ ಇದ್ದಿದ್ದು ನಮ್ಮೆಲ್ಲರಿಗೂ ಒಂದು ರೀತಿ ಹೆಮ್ಮೆ. ಆದರೆ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರಿಗೆ ಸದ್ಗತಿ ದೊರೆಯಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ, ಪ್ರಾರ್ಥಿಸ್ತೀನಿ. ತುಂಬು ಬದುಕನ್ನು ನಡೆಸಿದ್ದಾರೆ. ಆದರೆ ನಮ್ಮ ನಿರೀಕ್ಷೆಗೂ ಮೀರಿದಂತೆ ನಾವು ಎಷ್ಟೇ ವರ್ಷ